ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಸ್ಕಿನ್ ಕೇರ್. ಇನ್ನಂತೂ ಬಿಸಿಲು ಸ್ಟಾರ್ಟ್ ಆಯಿತು, ಸ್ಕಿನ್ ಕೇರ್ ಮಾಡಬೇಕು. ಇವತ್ತು ಕೆಲವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಸ್ಕಿನ್ ಕೇರನ್ನು ಮಾಡ್ತಾ ಇದ್ದೇನೆ. ಯಾವ ಥರ ಮಾಡ್ಕೊಳ್ಬೋದು ಅಂತ ನೀವು ಟೈಟಲ್ ನೋಡಿರ್ಬೋದು. ಐಸ್ ಕ್ಯೂಬ್ ಫೇಶಿಯಲ್ ಅಂತ ಇದೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೋಡಿ, ನಾನು ಇಲ್ಲಿ ಯೂಸ್ ಮಾಡುವಂತಹ ಇಂಗ್ರೀಡಿಯೆಂಟ್ಸನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಟೊಮೆಟೊ ಇದೆ, ಒಂದು ಸೌತೆಕಾಯಿ ಇದೆ, ಹಾಗೆ ಒಂದು ಕ್ಯಾರೆಟ್ ಇದೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಐಸ್ ಕ್ಯೂಬ್ ಫೇಶಿಯಲನ್ನು ಹೇಗೆ ಮಾಡೋದು ಅಂತೇಳಿ ವಿಡಿಯೋದಲ್ಲಿ ನೋಡಿಕೊಳ್ಳುವ. ಹಾಗೆ ನನಗೆ ಆ ಫೇಶಿಯಲನ್ನು ನಾನು ಯಾಕೆ ಮಾಡ್ಕೊಳ್ತಿದ್ದೇನೆ ಅಂತ ಹೇಳಿದರೆ, ನನ್ನ ಸ್ಕಿನ್ ಈಗ ಬೇಸಿಗೆ ಒಂದು ಬೆವರ್ತಾ ಇರ್ತದೆ. ಹಾಗೆ ನೋಡಿ, ಪಿಂಪಲ್ ಆಗಿದೆ. ಪಿಂಪಲ್ ಅದು ಯಾಕೆ ಅಂತ ಹೇಳಿದರೆ, ನಮಗೆ ಲೇಡೀಸಿಗೆ ನಾರ್ಮಲಿ ಹೇಳೋದಾದರೆ ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸಿಂದಾಗಿ ಪಿಂಪಲ್ಸ್ ಎಲ್ಲ ಬರ್ತದೆ. ಹಾಗೆ ನನಗೆ ಕೂಡ ಈಗ ಪೀರಿಯಡ್ಸ್ ಟೈಮ್ ಆದ ಕಾರಣ ನೋಡಿ ತುಂಬ ಪಿಂಪಲ್ಸ್ ಇದೆ. ಸಣ್ಣ ಸಣ್ಣದೆಲ್ಲ ನಿಮಗೆ ಕಾಣಿಸ್ತಿದೆಯಾ ಅಂತ ಗೊತ್ತಿಲ್ಲ. ಇಲ್ಲೊಂದು ದೊಡ್ಡದು ಬಿದ್ದಿದೆ. ಅದು ತುಂಬಾ ಪೀರಿಯಡ್ಸ್ ಟೈಮಲ್ಲಿ ಏನೇ ನಾವು ಯಾವ ರೀತಿ ಫುಡ್ ಕಂಟ್ರೋಲ್ ಮಾಡಿದರೂ ಕೂಡ ಪಿಂಪಲ್ಸ್ ಬೀಳುತ್ತೆ. ಯಾಕೆಂದರೆ ನಮ್ಮ ಶರೀರದಲ್ಲಿ ಆಗುವ ಬದಲಾವಣೆಗಳಿಂದಾಗಿ ಆ ಥರ ಪಿಂಪಲ್ ಬರುತ್ತೆ. ಆಗ ನಾವು ಯಾವ ಥರ ಕೇರ್ ಮಾಡ್ಬೋದು ಅಂತ ಹೇಳಿದರೆ, ಅದು ಒಂದು ವಾರ ಇರ್ತದೆ, 4 ದಿನ, ಆಮೇಲೆ ಪೀರಿಯಡ್ಸ್ ಎಲ್ಲ ಆದಮೇಲೆ ಕರೆಕ್ಟ್ ಆಗ್ತದೆ. ಆದರೆ ನಮಗೊಂಥರ ಆಗುತ್ತಲ್ಲ ಪಿಂಪಲ್ ಬೀಳುತ್ತೆ ಅಂತೇಳಿ. ಆಗ ನಾವು ಅದನ್ನು ಯಾವ ಥರ ಸ್ವಲ್ಪ ಮಟ್ಟಿಗಾದರೂ ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಬೇಕಾದಂತಹ ರೆಮಿಡೀಸನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಫೇಶಿಯಲ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಈಗ ವಿಡಿಯೋ ನೋಡ್ಕೊಂಡು ಬರುವ ಬನ್ನಿ. ಇಲ್ಲಿ ನೋಡಿ, ಕ್ಯಾರೆಟ್ ಎಲ್ಲ ನಾನು ತೋರಿಸಿದಲ್ಲ ನಿಮಗೆ, ಅದರಲ್ಲಿ ಒಂದು ಅರ್ಧ ಕ್ಯಾರೆಟನ್ನು ಕಟ್ ಮಾಡಿಕೊಂಡೆ, ಒಂದು ಇಡೀ ಟೊಮೆಟೊನ ಹಾಕ್ಕೊಂಡಿದ್ದೇನೆ. ಹಾಗೆ ಕುಕುಂಬರ್ ಅಥವಾ ಮುಳ್ಳು ಸೌತೆ ಇದು ಕೂಡ ಒಂದು ಅರ್ಧವನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಬೋದು. ಜಾಸ್ತಿ ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಒಂದು ಟ್ರೇ ಅಷ್ಟು ಮಾಡ್ಕೊಂಡಿದ್ದೇನೆ. ಹಾಗೆ ಅದನ್ನು ನೀರೆಲ್ಲ ಏನು ಹಾಕ್ಕೊಳ್ಳಿಕ್ಕಿಲ್ಲ, ಯಾಕೆಂದರೆ ಕುಕುಂಬರಲ್ಲಿ ಟೊಮೆಟೊದಲ್ಲಿ ನೀರಿದೆ. ಬೇರೆ ಯಾವುದೇ ನೀರನ್ನು ಸೇರಿಸ್ಕೊಳ್ಳಿಕ್ಕಿಲ್ಲ. ನಾವು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು. ಆಮೇಲೆ ಇಷ್ಟು ರಸ ಸಿಕ್ಕಿತು ನೋಡಿ, ಮುಳ್ಳು ಸೌತೆ, ಕ್ಯಾರೆಟ್ ಹಾಗೆ ಟೊಮೆಟೊದ ರಸ, ಜ್ಯೂಸ್. ಇದಕ್ಕೆ ನಾನಿಲ್ಲಿ ಮೊಸರನ್ನು ಸೇರಿಸ್ಕೊಂಡಿದ್ದೇನೆ. ನಿಮಗೆ ಮೊಸರು ಇಷ್ಟ ಇಲ್ಲ ಅಂತ ಹೇಳಿದರೆ ಹಾಲನ್ನಾದರೂ ಸೇರಿಸ್ಕೊಳ್ಬೋದು. ಇದು ಮಾಯಿಶ್ಚರ್ ಕೊಡುತ್ತೆ ಸ್ಕಿನ್ನಿಗೆ, ತುಂಬಾ ಒಳ್ಳೆಯದು. ಹಾಗೆ ಇಲ್ಲಿ 2 ಚಮಚದಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಸಿನ ಮಂಜನವನ್ನು ಸೇರಿಸಿದೆ. ಇದು ಕಸ್ತೂರಿ ಅರಸಿನವನ್ನೇ ಯೂಸ್ ಮಾಡ್ಕೊಳ್ಬೇಕು. ಅಡಿಗೆಗೆ ಯೂಸ್ ಮಾಡುವ ಅರಸಿನವನ್ನು ನೀವು ಮುಖಕ್ಕೆ ಹಚ್ಚಿದ್ರೆ ಅಷ್ಟೇನು ರಿಸಲ್ಟ್ ಬರಲ್ಲ. ಕಸ್ತೂರಿ ಅರಸಿನ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಹಾಗೆ ಇಲ್ಲಿ ನಾನು ಮುಲ್ತಾನಿ ಮಿಟ್ಟಿಯನ್ನು, ಬಂಜಾರಸ್ ಅವರ ಮುಲ್ತಾನಿ ಮಿಟ್ಟಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದು ಕೂಡ ನಮ್ಮ ಸ್ಕಿನ್ನಲ್ಲಿರುವ ಒಂದು ಕೊಳೆಯನ್ನೆಲ್ಲ ತೆಗೀತದೆ. ಆ ಮುಲ್ತಾನಿ ಮಿಟ್ಟಿ ಸ್ಕಿನ್ನನ್ನೆಲ್ಲ ಕ್ಲೀನ್ ಮಾಡುತ್ತೆ. ನಾವು ಮಿಕ್ಸ್ ಮಾಡಿಕೊಂಡ ಈ ಜ್ಯೂಸ್, ಈ ಮಿಕ್ಸನ್ನು ನಾನೀಗ ಐಸ್ ಟ್ರೇಗೆ ಹಾಕಿ ಗಟ್ಟಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಇವತ್ತೀಗ ಮಾಡಿಕೊಂಡ್ರೆ ಒಂದು 2 ಗಂಟೆ 3 ಗಂಟೆಯಲ್ಲಿ ಗಟ್ಟಿ ಆಗುತ್ತೆ. ಅಥವಾ ಮರುದಿವಸ ಮಾಡೋದಾದರೆ ಮರುದಿವಸ ಮಾಡ್ಕೊಳ್ಬೋದು. ಇದನ್ನು ಗಟ್ಟಿ ಈಗ ನೋಡಿ ಎಲ್ಲ ಐಸ್ ಟ್ರೇಗೆ ಹಾಕ್ಕೊಂಡೆ. ಇದನ್ನು ಈಗ ನಾವು ಫ್ರಿಜ್ಜಲ್ಲಿಟ್ಟು ಗಟ್ಟಿ ಮಾಡ್ಕೊಳ್ಳುವ. ನೋಡಿ, ನಾನು ಮರುದಿವಸ ತೋರಿಸ್ತಾ ಇದ್ದೇನೆ ನಿಮಗೆ. ಇದೆಲ್ಲ ಗಟ್ಟಿ ಆಗಿದೆ. ಈಗ ನಮಗೆ ಎಷ್ಟು ಬೇಕು ನಾವು ಫೇಶಿಯಲ್ ಮಾಡಲಿಕ್ಕೆ ಅಷ್ಟು ಐಸ್ ಕ್ಯೂಬನ್ನು ತಗೊಳ್ಳುವ. ಉಳಿದದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಳುವ. ಬೇಕಾದರೆ ನಾಳೆ ಮಾಡ್ಕೊಳ್ಬೋದು. ತುಂಬಾ ಗ್ಲೋ ಬರ್ತದೆ ಈ ಐಸ್ ಕ್ಯೂಬಿಂದ ಫೇಶಿಯಲ್ ಮಾಡೋದ್ರಿಂದ. ಐಸ್ ಕ್ಯೂಬಿಂದ ನಾವು ಫೇಶಿಯಲ್ ಮಾಡೋದ್ರಿಂದ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ತುಂಬಾ ಯಂಗಾಗಿ ಕಾಣಿಸುತ್ತೆ ನಮ್ಮ ಸ್ಕಿನ್. ನೋಡಿದ್ರಲ್ಲ ಫ್ರೆಂಡ್ಸ್, ಐಸ್ ಕ್ಯೂಬ್ಸ್ ಹೇಗೆ ಮಾಡೋದು ಅಂತ ಹೇಳಿ. ಇದರಲ್ಲಿ ನಾವು ಫೇಶಿಯಲನ್ನು ಮಾಡಿದರೆ ಈಗ ಬೇಸಿಗೆಯಲ್ಲಿ ಅಂದರೆ ಇದರಿಂದ ನಾವು ಫೇಶಿಯಲನ್ನು ಮಾಡೋದ್ರಿಂದ ನಮ್ಮ ಟ್ಯಾನ್ ಎಲ್ಲ ರಿಮೂವ್ ಆಗ್ತದೆ. ಅದರಲ್ಲಿ ನಾವು ಹಾಕಿದ ಇಂಗ್ರೀಡಿಯೆಂಟ್ಸ್ ಸ್ಕಿನ್ನಿಗೆ ಗ್ಲೋ ಆಗ್ತದೆ ಬಿಸಿಲಿಗೆ ಎಲ್ಲ. ಹಾಗೆ ನಮ್ಮ ಪೋರ್ಸ್ ಎಲ್ಲ ಇದೆ ಅಲ್ವಾ, ಈ ಐಸ್ ಕ್ಯೂಬಿಂದ ರಬ್ ಮಾಡೋದ್ರಿಂದ ಪೋರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ.
ಇಲ್ಲಿ ಪೋರ್ಸ್ಗಳೆಲ್ಲ ಇದ್ದದೆಲ್ಲ. ಹಾಗೆ ಸ್ಕಿನ್ ತುಂಬಾ ಅಂದರೆ ಏನು ರಿಂಕಲ್ಸ್ ಬರೋದು ಅಂಥದ್ದೆಲ್ಲ ಒಂದು ಏಜ್ ಆದಮೇಲೆ ರಿಂಕಲ್ಸ್ ಬರುತ್ತೆ ನಮ್ಮ ಸ್ಕಿನ್. ಅದನ್ನೆಲ್ಲ ನಾವು ಈ ಐಸ್ ಕ್ಯೂಬ್ ಫೇಶಿಯಲಿಂದ ಕಂಟ್ರೋಲ್ ಮಾಡ್ಕೊಳ್ಬೋದು. ನಾನಿಲ್ಲಿಂದ ಜಾಸ್ತಿ ಮಾತಾಡ್ತಾ ಕೂತ್ರೆ ಇದು ಮೆಲ್ಟ್ ಆಗ್ತಾ ಉಂಟು. ಇದನ್ನು ಈಗ ನಾವು ಫೇಶಿಯಲ್ ಮಾಡ್ಕೊಳ್ಳೋಣ. ಐಸ್ ಕ್ಯೂಬ್ ತಗೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಇದರಿಂದ ಮಸಾಜ್ ಮಾಡಿದ ಮೇಲೆ ಒಂದು 10 ನಿಮಿಷ ಹಾಗೇ ಇಟ್ಟು ಆಮೇಲೆ ಫೇಸನ್ನು ವಾಶ್ ಮಾಡ್ಕೊಳ್ಬೇಕು. 10 ನಿಮಿಷ ಇಡದೇ ಇದ್ದರೂ ಸಹ ಪರವಾಗಿಲ್ಲ. ನೀವು ಮಸಾಜ್ ಮಾಡುವಾಗಲೇ ಒಂದು 10 ನಿಮಿಷ ಮಸಾಜ್ ಮಾಡಿದರೆ ಆಯಿತು. ಆಮೇಲೆ ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಫೇಸ್ ವಾಶ್ ಮಾಡಿದ ಮೇಲೆ ಯಾವುದಾದ್ರು ಮಾಯ್ಶ್ಚರೈಸ್ ಕ್ರೀಮ್ ಹಚ್ಕೊಳ್ಳಿ ಮುಖಕ್ಕೆ, ಸ್ಕಿನ್ ಡ್ರೈ ಆಗೋದಕ್ಕೋಸ್ಕರ. ಈ ಥರ ಫೇಶಿಯಲ್ ಮಾಡಿಕೊಂಡು ಒಂದು 10 ನಿಮಿಷ ಇಡ್ಬೋದು. 10 ನಿಮಿಷ ಇಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳಿ. ನಾನು 10 ನಿಮಿಷ ಇಟ್ಟು ಆಮೇಲೆ ವಾಶ್ ಮಾಡಿದ್ಮೇಲೆ ನಿಮಗೆ ಫೇಸ್ ತೋರಿಸ್ತೇನೆ. ನೋಡಿ, ನಾನು ವಾಶ್ ಮಾಡ್ಕೊಂಡು ಬಂದೆ. ನೋಡಿ, ಪೀರಿಯಡ್ಸ್ ಟೈಮ್ ಆದ ಕಾರಣ ನನಗೆ ಸಹ ಪಿಂಪಲ್ ಎಲ್ಲ ಬಿದ್ದಿದೆ. ನೋಡಿ, ಇಲ್ಲಿ ಪಿಂಪಲ್ಸ್ ಈ ವಾರದಲ್ಲಿ ನೋಡಿ, ಸ್ಕಿನ್ನೆಲ್ಲ ಎಷ್ಟು ಗ್ಲೋ ಆಗಿದೆ. ಇಂಥ ಟೈಮಲ್ಲಿ ನೀವು ಹಾಗೇ ಸ್ಕಿನ್ನನ್ನು ಬಿಡಬೇಡಿ. ಏನಾದರೂ ಮಾಯ್ಶ್ಚರೈಸ್, ಅಲೋವೆರಾ ಜೆಲ್ ಅಥವಾ ನೀವು ಏನು ಯೂಸ್ ಮಾಡ್ತೀರಾ ಮಾಯ್ಶ್ಚರೈಸರ್, ಅದನ್ನು ಹಚ್ಕೊಳ್ಳಿ ಮುಖಕ್ಕೆ. ನಾನು ಅಲೋವೆರಾ ಹಚ್ಕೊಳ್ತೇನೆ, ಹಾಗೆ ಮಾಯ್ಶ್ಚರೈಸ್ ಕ್ರೀಮ್ ಇದೆ ಅದನ್ನು ಕೂಡ ಹಚ್ಕೊಳ್ತೇನೆ ಕೆಲವೊಮ್ಮೆ. ನೋಡಿ ಎಷ್ಟು ಗ್ಲೋ ಬರ್ತದೆ ನೋಡಿ ಸ್ಕಿನ್ನಿಗೆ. ಯಾಕೆಂದರೆ ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಇದೆ ಅಲ್ವಾ. ನಾವು ಏನೆಲ್ಲ ಕುಕುಂಬರ್ ಹಾಕಿದ್ದೇವೆ, ಕ್ಯಾರೆಟ್, ಆಮೇಲೆ ಟೊಮೆಟೊ ರಸ ತುಂಬಾ ಗ್ಲೋ ಕೊಡ್ತದೆ ಸ್ಕಿನ್ನಿಗೆ. ನೀವು ಆಗಾಗ ಮಾಡ್ಕೊಳ್ಬೇಕು ಅಂತೆಲ್ಲ, ಫ್ರಿಜ್ಜಲ್ಲಿ ಈ ಥರ ಐಸ್ ಕ್ಯೂಬ್ಸ್ ಮಾಡಿಕೊಂಡ್ರೆ ಆರಾಮ್ಸೆ ಎಲ್ಲಾದರೂ ತುಂಬ ಬಿಸಿಲಿಗೆಲ್ಲ ಹೋಗಿ ಬರ್ತೀರಲ್ಲ, ಇದನ್ನು ಡೈಲಿ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ತುಂಬ ಸ್ಕಿನ್ ಚೆನ್ನಾಗಿರ್ತದೆ. ಸ್ಕಿನ್ನಿಗೆ ಒಂದು ಆರೈಕೆ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಈ ರೆಮಿಡಿ ನನಗೆ ತುಂಬಾ ಇಷ್ಟ ಆಗಿದೆ. ಇನ್ನೊಂದು ಬಿಸಿಲು ಅಂತ ಹೇಳಿದರೆ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ ನಮಗೆ ಕೂಡ. ಆ ಥರ ಐಸ್ ಕ್ಯೂಬ್ಸಲ್ಲಿ ಮುಖವನ್ನೆಲ್ಲ ಒಮ್ಮೆ ಉಜ್ಜಿ ಇದು ಮಾಡಬೇಕಾದ್ರೆ ಒಂದು ರಿಫ್ರೆಶ್ ಆಗುತ್ತೆ, ಕೂಲ್ ಆಗುತ್ತೆ, ಸೆಕೆಗೆ ಕೂಡ ಒಳ್ಳೆಯದಾಗ್ತದೆ. ಹಾಗೆ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನನ್ನ ಬೇರೆ ವಿಡಿಯೋ ಎಲ್ಲ ನಿಮಗೆ ತುಂಬಾ ಇಷ್ಟ ಆಗಿದೆ, ನೀವು ಲೈಕ್ ಮಾಡಿದ್ದೀರಾ ಅಂತ ಗೊತ್ತು ನನಗೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಹೀಗೇ ನಿಮಗೆ ಹೋಮ್ ರೆಮಿಡೀಸ್, ಸ್ಕಿನ್ ಕೇರ್, ಹೇರ್ ಕೇರ್ ರೆಮಿಡೀಸ್ ಎಲ್ಲ ಹಾಕ್ತಾನೆ ಇರ್ತೇನೆ. ಈ ಥರ ಬರಬೇಕು ಅಂತಾದರೆ ನೀವು ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ನೋಟಿಫಿಕೇಷನ್ ಬೆಲ್ ಇದೆ ಅಲ್ವಾ, ಅದನ್ನು ಒತ್ತಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮಲ್ಲಿ ಬಂದು ತಲುಪುತ್ತೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್.